ಮಹಾರಾಷ್ಟ್ರದ ಪರಭಣಿ ಜಿಲ್ಲೆಯ ಅಲ್ಲಿ ಹನುಮಾನ್ ದೇವಸ್ಥಾನ ಕಟ್ತಾ ಇದ್ರು. ಆ ಹನುಮಾನ್ ದೇವಸ್ಥಾನ ಅಲ್ಲಿ ನಿರ್ಮಾಣದ ಒಂದು ಹಂತದಲ್ಲಿ ಇತ್ತು. ಆ ನಿರ್ಮಾಣ ಹಂತದಲ್ಲಿರುವಂತಹ ಹನುಮಾನ್ ದೇವಸ್ಥಾನದ ಛಾವಣಿ ಕುಸಿತು ಅಲ್ಲಿ 7 ಜನ ಭಕ್ತರು ಸಾವನ್ನಪ್ಪಿದ್ದಾರೆ. ಹಲವು ಭಕ್ತರಲ್ಲಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೋತಾ ಇದ್ದಾರೆ ಸ್ನೇಹಿತರೆ. ಸೊ ಇದು ಮಹಾರಾಷ್ಟ್ರದ ಪರಭಣಿ ಜಿಲ್ಲೆಯ ಮವನಾಥ್ ತಾಲೂಕಿನ ಯಶ್ವಾಡಿ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಈ ಒಂದು ದುರಂತದಲ್ಲಿ ಸುಮಾರು 7 ಜನ ಭಕ್ತರು ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲೇ. ಸೊ ಮತ್ತು 20ಕ್ಕೂ ಹೆಚ್ಚು ಜನರು ಕೂಡ ಅಲ್ಲಿ ಗಾಯಗೊಂಡು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ತಗೋತಾ ಇದ್ದಾರೆ. ಸೊ ನೋಡ್ರಿ, ಈ ಒಂದು ದೇವಸ್ಥಾನದಲ್ಲಿರುವಂತಹ ಸಭಾ ಮಂಟಪ ಆ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಲು ಅಲ್ಲಿ ಸಭಾಂಗಣ ಬೇಕಾಗಿತ್ತು. ಅದಕ್ಕಾಗಿ ಅಲ್ಲಿ ಸಭಾಂಗಣವನ್ನು ನಿರ್ಮಾಣ ಹಂತದಲ್ಲಿತ್ತು. ಆ ಒಂದು ಮೇಲ್ಛಾವಣಿ ಕುಸಿತು ಅಲ್ಲಿ ಆ ಮೇಲ್ಛಾವಣಿಗೆ ಸಪೋರ್ಟ್ ಕಂಬವನ್ನು ಕುಸಿದು ಬಿದ್ದಿದೆ. ಸೊ ಅಲ್ಲಿ ಹಲವಾರು ಜನರು ಭಕ್ತರಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ರು. ಆ ಪ್ರಸಾದವನ್ನು ಸ್ವೀಕರಿಸಿದ ವೇಳೆ ಈ ಒಂದು ಅವಘಡ ಅಲ್ಲಿ ಸಂಭವಿಸಿದೆ. ಭಕ್ತರು ನೋಡ್ರಿ ಅವಶೇಷಗಳಡಿ ಅಲ್ಲಿ ಸಿಲುಕಿಕೊಂಡಿದ್ರು. ಯಾಕಂತಂದ್ರೆ ಅಲ್ಲಿ ಸ್ಥಳಕ್ಕೆ ಧಾವಿಸಿದಂತಹ ರಕ್ಷಣಾ ತಂಡಗಳು ಎಷ್ಟು ಜನ ಗಾಯಗಳು ಆಗಿದ್ರು. ಸೊ ಅವರಿಗೆಲ್ಲ ತಕ್ಷಣವೇ ಸಮೀಪ ಇರುವಂತಹ ಆಸ್ಪತ್ರೆಗೆ ರವಾನಿಸಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಸೊ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೆಸಿ ಅಲ್ಲಿ ಎಷ್ಟು ಜನ ಭಕ್ತರು ಅಲ್ಲಿ ಸಾವನ್ನಪ್ಪಿದರು ಅವರಿಗೆ ಮೃತ ಕುಟುಂಬಕ್ಕೆ ಮಹಾರಾಷ್ಟ್ರದ ಸರ್ಕಾರವು ತಲಾ 5 ಲಕ್ಷ ರೂಪಾಯಿ ಅಂತ ಹೇಳಿ ಈಗಾಗಲೇ ಘೋಷಿಸಲಾಗಿದೆ. ಸೊ ಈ ಒಂದು ಭೀಕರ ಘಟನೆ ಸಂಪೂರ್ಣ ವಿವರಣ ನೋಡ್ರಿ. ಸೊ ಇದೊಂದು ಕೇಳಿ ಬಹಳ ದುಃಖವನ್ನು ಕೂಡ ಆಗುತ್ತದೆ. ಯಾಕಂದ್ರೆ ಎಷ್ಟೋ ಜನ ಶನಿವಾರ ಅಂದ ತಕ್ಷಣ ಹನುಮಾನನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನವನ್ನು ಕೂಡ ತಗೊಳ್ತಾರೆ. ಯಾಕಂದ್ರೆ ಸ್ಪೆಷಲಿ ಶನಿವಾರ ಅಂತಂದ್ರೆ ಅದು ಹನುಮಾನನ ವಾರವಾಗಿರುತ್ತದೆ. ಯಶ್ವಾಡಿ ಗ್ರಾಮ ಮಾನವತ್ ತಾಲೂಕಿನ ಪರಭಣಿ ಜಿಲ್ಲೆ. ಸೊ ಇದು ಛತ್ರಪತಿ ಸಂಭಾಜಿ ನಗರದಿಂದ ಸುಮಾರು ಒಂದು 180ರಿಂದ 190 ಕಿಲೋಮೀಟರ್ ದೂರ ಇರುವಂತಹ ಸ್ಥಳ ಸ್ನೇಹಿತರೆ. ಸೊ ಇದು ಶನಿವಾರ ಮಧ್ಯಾಹ್ನ ಸುಮಾರು ಒಂದು 2ರಿಂದ 3 ಸಮಯದ ವೇಳೆಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಸಭಾ ಮಂಟಪದ ನಿರ್ಮಾಣ ಕೆಲಸವು ನಡೆದಿತ್ತು. ಆಲ್ರೆಡಿ ಅಲ್ಲಿ ಕೆಲಸವನ್ನು ಕೂಡ ನಿರ್ಮಾಣ ಹಂತದಲ್ಲಿ ಇತ್ತು. ಸೊ ಹನುಮಾನ್ ಜಯಂತಿ ಆಗಲಿ ಅಥವಾ ಶನಿವಾರ ಅಂದ್ರೆ ಹನುಮನ ವಾರ ಅಲ್ಲಿ ವಿಶೇಷ ಪೂಜೆಯನ್ನು ಕೂಡ ಅಥವಾ ಧಾರ್ಮಿಕ ಕಾರ್ಯಕ್ರಮವಿದ್ದಲ್ಲಿ ಆ ಒಂದು ಸ್ಥಳದಲ್ಲಿ ಭಕ್ತರು ಅಲ್ಲಿ ಅನೇಕ ಭಕ್ತರ ಒಂದು ದಂಡೆ ಸೇರ್ಬಿಡುತ್ತೆ. ಯಾಕಂತಂದ್ರೆ ಸಭಾ ಮಂಟಪ ಅಂತಂದ್ರೆ ಅಲ್ಲಿ ಅನೇಕ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಮಾಡಬಹುದು. ಆ ನಿರ್ಮಾಣ ಹಂತದಲ್ಲಿರುವಂತಹ ಛಾವಣಿ ಏಕಾಏಕಿ ಬಿದ್ದು ಆ ಒಂದು ಕಂಬ ಕುಸಿದು ಬಿದ್ದಿದ್ದು ಅಲ್ಲಿ ಪ್ರಸಾದ ಸ್ವೀಕರಿಸಿದಂತಹ ಭಕ್ತರ ಮೇಲೆ ಆ ಛಾವಣಿ ಕುಸಿದು ಈ ಒಂದು ದುರ್ಘಟನೆ ನಡೆದಿದೆ ಸ್ನೇಹಿತರೆ. ಸೊ ಈ ಒಂದು ಸಂಪೂರ್ಣ ದೃಶ್ಯಗಳು ದೇವಸ್ಥಾನದ ಒಂದು CCTVಯಲ್ಲಿ ಸೆರೆಯಾಗಿದ್ದು ಮತ್ತು ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ತಾವೆಲ್ಲರೂ ಕೂಡ ನೋಡಿರುತ್ತೀರಿ. ಸೊ ಸ್ಥಳೀಯರು, ಪೊಲೀಸರು ಮತ್ತು ಜಿಲ್ಲಾಡಳಿತ ರಕ್ಷಣಾ ಪಡೆ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಆ ಅವಶೇಷಗಳನ್ನು ಎಲ್ಲಗಳು ತೆರವುಗೊಳಿಸಿ ಭಕ್ತರನ್ನು ರಕ್ಷಿಸಿದ್ದಾರೆ. ಗಾಯಗೊಂಡಿರುವಂತಹ ಸುಮಾರು 20ಕ್ಕೂ ಹೆಚ್ಚು ಭಕ್ತರು ಅಲ್ಲೇ ಸಮೀಪ ಇರುವಂತಹ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಸೊ ಘಟನೆ ಬಗ್ಗೆ ತೀವ್ರ ಸಂತಾಪವನ್ನು ಕೂಡ ಮಹಾರಾಷ್ಟ್ರದ CM ಅವರು ಈಗಾಗಲೇ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಅಂತ ಹೇಳಿ ಪರಿಹಾರವನ್ನು ಕೂಡ ಘೋಷಿಸಲಾಗಿದೆ ಸ್ನೇಹಿತರೆ. ಸೊ ಈ ಒಂದು ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ.